ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ, ಇವತ್ತು ನನ್ನ ಎಕ್ಸಾಮ್ ಡೇ ಲಾಸ್ಟ್. ಇವತ್ತು ನಂಗೆ GST ಎಕ್ಸಾಮ್ ಇದೆ ಅಂಡ್ ಅಫಿಷಿಯಲಿ ಕಾಲೇಜ್ ನ ಲಾಸ್ಟ್ ಡೇ. ಇವತ್ತು ಒಂಥರ ಖುಷಿ ಆಗ್ತಾ ಇದೆ, ಒಂಥರ ಎಮೋಷನ್ಸ್, ಮಿಕ್ಸ್ಡ್ ಎಮೋಷನ್ಸ್ ಅಂತಾನೆ ಹೇಳ್ಬೋದು. ಏನೇನೆಲ್ಲ ಆಗುತ್ತೆ ಅಂತ. ಆಕ್ಚುಲಿ ಇವತ್ತು ಎಕ್ಸಾಮ್ ಇದ್ರು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಲಾಸ್ಟ್ ಡೇ ಅನ್ನೋ ಕಾರಣಕ್ಕೆ. ಸೊ ನೋಡೋಣ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗ್ ರಿಯಾಕ್ಟ್ ಆಗ್ತಾರೆ. ಕಾಲೇಜ್ನು ತೋರಿಸ್ತೀನಿ. ನಮ್ಗೊಂಥರ ಎಮೋಷನಲ್ ಆಗಿ ಫೀಲ್ ಆಗ್ತಾ ಇದೆ ಇವತ್ತಂತೂ. ಸೊ ಬನ್ನಿ, ಇವತ್ತು ಹೆಂಗಿರುತ್ತೆ ಡೇ ನಂದು ಅಂತ ನಿಮ್ಗೆ ತೋರಿಸ್ತೀನಿ. ಹ್ಯಾಪಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇವ್ರಿಬ್ರಿಗೂ ಬರ್ಡೇ ಇತ್ತು. ಸೊ ಇದು ನಮ್ ಕ್ಯಾಂಟೀನ್. ಇವನ್ ಜೊತೆ ಯಾವಾಗ್ಲೂ ಜಗಳ ಆಡ್ತಾ ಇದೆ, ಇಡಿಯಟ್. ನೋಡಿ ಎಲ್ರು ಹಾಯ್ ಹೇಳಿ. ಸೆಲೆಬ್ರೇಷನ್ಸ್ ಅನ್ಕೊಂಡ್ಬಿಡಿ. ಪಾಪ ಅವ್ರ ಬರ್ಡೇ ಇತ್ತು, ಸೊ ಅದ್ರಿಂದ ಇದು ಮೇಘ. ಇಟ್ಸ್ ವೆರಿ ಎಮೋಷನಲ್. ನನ್ಗೆ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋ ತರ ಇಲ್ಲ, ಸೆಂಡ್ ಆಫ್ ಮಾಡೋ ತರ ಇದೆ. ಎಲ್ರು ಬರ್ಡೇ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ, ಅವ್ರು ಮಾತ್ರ ಮಾಡಿಲ್ಲ, ಅದೇ ಚೆನ್ನಾಗಿರಲ್ಲ. ಸೊ ಅದ್ರಿಂದ ತುಂಬಾ ಚೆನ್ನಾಗಿ ಅನ್ಸ್ತಾ ಇದೆ. ಬಟ್ ಎಕ್ಸಾಮ್ಗೆ ಲೇಟ್ ಆಗ್ತಾ ಇದೆ, ಸೊ ಹೋಗಿ ಓದ್ಕೊಬೇಕು. GST ಯಾರೆಲ್ಲ ಸ್ಟೂಡೆಂಟ್ಸ್ ವಿಡಿಯೋಸ್ ವಾಚ್ ಮಾಡಿ GST ಎಕ್ಸಾಮ್ ಹೆಂಗ್ ಬರ್ತೀವಿ ಅಂತ ಕಮೆಂಟ್ ಹಾಕಿ. ನಾಟ್ ಓನ್ಲಿ GST, ಸಂಧ್ಯಾ, ನಮ್ ಕ್ಲಾಸ್ CR, ಫಸ್ಟ್ ಇಯರ್ CR, ಫೈನಲ್ ಇಯರ್ CR, ಬೋತ್ CR ಸೈನಿಂಗ್ ಆಫ್. ಇವಳು ಪೋಕಿ ಪೋಕಿ. ಅವಳ ಕಾಸ್ಟ್ಯೂಮ್ ನೋಡಿ, ಶಿ ಗಾಟ್ ಇಟ್ ಫ್ರಮ್ ಉತ್ತರ ಕನ್ನಡದಲ್ಲಿ ಮಾತಾಡ್ತಾಳೆ. ಉತ್ತರ ಕನ್ನಡ ಔಟ್ಫಿಟ್ ಹಾಕೊಂಡ್ ಬಂದಿದ್ದಾಳೆ. ಆರಾಮದಿರಿ ಎಲ್ಲರೂ? ಆರಾಮ? ಏನ್ ಮಾಡಕತ್ತೀರಿ? ಎಲ್ಲರೂ ಚಲೋ ಅದಾರ ನಿಮ್ ಮನ್ಯಾಗ? ಮುಟ್ಕಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇನ್ನು ಮಾಡೇ ಕೊಟ್ಟಿಲ್ಲ ಗೈಸ್. ಮುಟ್ಗಿ ಒಂದ್ಸರಿ ಮಾಡ್ಕೊಡ್ತೀನಿ. ಹುಡುಗಿ ನಮ್ಮ ಮನೆಗೆ ಅದನ್ನ ಅವ್ರ ಮಮ್ಮಿನ ಮಾಡೋ ವಿಡಿಯೋನ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಬಾಯ್, ಥ್ಯಾಂಕ್ ಯು. ನಮ್ ಕ್ಯಾಂಪಸ್ ಹಿಂಗಿದೆ. ಲಾಸ್ಟ್ ಡೇ ಇನ್ ಮೈ ಕ್ಯಾಂಪಸ್. ಈ ಕ್ಯಾಂಪಸ್ ನನಗೆ ತುಂಬಾನೇ ಸ್ಪೆಷಲ್, ಬಿಕಾಸ್ ಎಲ್ಲಾ ವಿಡಿಯೋ ಇಲ್ಲಿ ಅಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೆ ನಾನಂತೂ. ಸೊ ಇವಳೇ ವಿಡಿಯೋ ತೆಗಿತಾ ಇದ್ದಿದ್ದು. ಸೊ ತುಂಬಾ ಸ್ಪೆಷಲ್ ಆಗಿದೆ. ಕ್ಯಾಂಪಸ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಲಾಸ್ಟ್ ಡೇ. ನಮ್ ಕಾಲೇಜ್ ಫ್ರೆಂಡ್ಸ್. ಆಕ್ಚುಲಿ ಇಲ್ಲಿ ಒಬ್ಬ ಬ್ರೌನ್ ಕಲರ್ ಶರ್ಟ್ ಹಾಕೊಂಡ್ ಬರ್ತಾ ಇದ್ದ. ನನ್ ಟ್ಯೂಷನ್ ಮೇಟ್. ಟೆಲ್ ಐ ಬಾಯ್. ಸೊ ಐ ಲವ್ SFS. ನೋಡಿ, ಇದೆ ನಮ್ಮ ಮೇನ್ ಎಂಟ್ರೆನ್ಸ್ ಕಾಲೇಜ್ ಕ್ಯಾಂಪಸ್. ಲಾಸ್ಟ್ ಕೀರ್ತಿ ಸೈನಿಂಗ್ ಆಫ್ ಅಂಡ್ ಐ ಆಮ್ ಆಲ್ಸೋ ಸೈನಿಂಗ್ ಆಫ್ ಫ್ರಮ್ ದಿಸ್ ಕಾಲೇಜ್. ಎಲ್ಲ ನೋಡ್ಕೊಳ್ಳಿ. ಯಾರಾದ್ರೂ ಕಾಲೇಜ್ ಕೇಳ್ತಾ ಇದ್ರೆ ಈ ವಿಡಿಯೋದಲ್ಲೇ ನೋಡ್ಕೊಳ್ಳಿ. ಮತ್ತೆ ಮತ್ತೆ ಕೇಳಕ್ ಹೋಗ್ಬೇಡಿ. ಮತ್ತೆ ನನಗೆ ಹೇಳಿದ್ರೆ ಬೇಜಾರಾಗುತ್ತೆ ಕಾಲೇಜ್ ಲೈಫ್ ಎಂಡ್ ಆಗ್ತಾ ಇದೆ ಅಂತ. ಜಸ್ಟ್ ಫಾರ್ ಫನ್ ಗೈಸ್. ಬಟ್ ಈ ಮೆಟ್ಲಾಗ್ಲಿ ಇಲ್ಲಿರೋ ಸೆಕ್ಯೂರಿಟೀಸ್ ನಾವು ID ಕಾರ್ಡ್ ಹಾಕಿಲ್ಲ ಅಂದ್ರೆ ಬಿಡೋದೇ ಇಲ್ಲಪ್ಪ. ಇದನ್ನೆಲ್ಲ ಇನ್ಮೇಲೆ ಮಿಸ್ ಮಾಡ್ಕೊಂತೀವಿ. ಎಕ್ಸಾಮ್ ಅಂತ ಇರಿಟೇಟ್ ಆಗ್ತಾ ಇದ್ದಿದ್ ನಾವು. ಅಯ್ಯೋ ಎಕ್ಸಾಮ್ ಮುಗಿತಾ ಇದೆಯಲ್ಲ ಅಂತ ಫೀಲ್ ಆಗೋ ರೇಂಜ್ ಬಂದಿದೀವಿ. ಫಸ್ಟ್ ಟೈಮ್ ಎಕ್ಸಾಮ್ ಮುಗಿತಾ ಇರೋದು, ಬೇಜಾರಾಗ್ತಾ ಇರೋದು ಇದೇ ಸತಿ ಅನ್ಸುತ್ತೆ. ಇನ್ಮೇಲೆ ನಾವ್ MBA ಜಾಯಿನ್ ಆದ್ರೂ ಆಗಿಲ್ಲ ಅಂದ್ರು ಇದ್ರಷ್ಟು ಸ್ಪೆಷಲ್ ಬೇರೆ ಒಂದಿರಲ್ಲ. ಏನ್ ಹೇಳ್ತೀಯಾ? ಸೊ ಅಲ್ಲಿ ನೋಡಿ ನಮ್ ಫೇವ್ರೆಟ್ ಮ್ಯಾಮ್ ಇದಾರೆ. ಇದು ನಮ್ ರಿಸೆಪ್ಷನ್ ಅಂಡ್ ಇದು ನಮ್ ಸ್ನಾಕ್ಸ್. ಫನ್ನಿಯಸ್ಟ್ ಗೈಸ್, ಸಚ್ಚೆ ಇಡಿಯಟ್. ಬಟ್ ವಿಡಿಯೋದಲ್ಲಿ ಮಾತ್ರ ಬರಲ್ಲ ಇವರು. ಹಂಗೆ ಬರೀ ಡವ್ ಫೋನ್ ಮಾತಾಡ್ತಾ ಇಲ್ಲ, ಫೋನೇ ಬರಲ್ಲ ಅವನಿಗೆ. ಹಾಯ್ ಗೈಸ್. ಸೊ ಗೈಸ್, ಇನ್ನು ಕೆಲವೇ ಗಂಟೆಗಳ ಇನ್ನು ಕೆಲವೇ ಗಂಟೆಗಳಲ್ಲಿ ಎಕ್ಸಾಮ್ ಬರೆಯಲು ನಾವು ತಯಾರಾಗಿದ್ದೀವಿ. ಗೈಸ್, ಲಾಸ್ಟ್ ಕಾಲೇಜ್ ಕ್ಯಾಂಪಸ್, ಲಾಸ್ಟ್ ಡೇ ಎಕ್ಸಾಮ್ ಆದ್ಮೇಲೆ ಕ್ಯಾಂಪಸ್ ಫುಲ್ ಖಾಲಿ ಇದೆ. ಅರೌಂಡ್ ಬಾಯ್. ಸೊ ನಮ್ ಟೀಚರ್ಸ್ ಕೆಲವೊಬ್ರು ಅಲ್ಲೆಲ್ಲ ನಿಂತಿದ್ದಾರೆ. ಸೊ ಕ್ಯಾಂಪಸ್ ಫುಲ್ ಖಾಲಿ ಕತ್ಲೆ. ಅಪ್ಲೋಡ್ ಮಾಡ್ತೀನಿ. ಫೈನಲ್ ಎಕ್ಸಾಮ್. ಓಕೆ ಪೇಪರ್ ಚೆನ್ನಾಗಿ ಬಂದಿತ್ತು. ಸೊ ಗೈಸ್, ದಿಸ್ ಇಸ್ ದ ಲಾಸ್ಟ್ ಡೇ, ಲಾಸ್ಟ್ ಎಕ್ಸಾಮ್. ಆಕ್ಚುಲಿ ಇವಾಗ ಜಗಳ ಆಡ್ತಾ ಇರ್ಬೇಕಾದ್ರು ಬಿಡು, ನೆಕ್ಸ್ಟ್ ಎಕ್ಸಾಮ್ ತೋರಿಸ್ತೀವಿ ಹಂಗೆಲ್ಲ ಬಂದ್ಬಿಡುತ್ತೆ. ಬಟ್ ಆಮೇಲೆ ರಿಯಲೈಸ್ ಆದ್ರೆ ದೇರ್ ಇಸ್ ನೋ ಎಕ್ಸಾಮ್, ದೇರ್ ಇಸ್ ನೋ ಕ್ಲಾಸ್ ರೂಮ್ಸ್. ಮತ್ತೆ ಕಾಲೇಜಿಗೆ ಬರೋದೇ ಇಲ್ಲ. ಮೇ ಬಿ ನೆಕ್ಸ್ಟ್ ಯಾವ್ದಾದ್ರು ಈವೆಂಟ್ಸ್ ಕರೆದ್ರೆ ಬರ್ಬೋದು, ಇಲ್ಲ ಅಂದ್ರೆ ನಾವು ನಮ್ ಸರ್ಟಿಫಿಕೇಟ್ಸ್ ತಗೊಂಡ್ಬರಕ್ ಬರ್ಬೋದು ಅಷ್ಟೇ. ಇಟ್ ಇಸ್ ಟೂ ಎಮೋಷನಲ್ ಅಂತಾನೆ ಹೇಳ್ಬೋದು. ನೋಡಿ, ಟೀಚರ್ಸ್ ಹಿಂದಿದ್ದಾರೆ.
ಲಾಸ್ಟ್ ಎಕ್ಸಾಮ್ ಹತ್ರ ಡಿಫ್ರೆಂಟ್ ಆಗಿತ್ತು. ಇವನ್ ನಮ್ಮ ಇನ್ವಿಜಿಲೇಟರ್ ಕೂಡ ಹೇಳ್ತಾ ಇತ್ತು, ಕಾಪಿ ಹೊಡಿಬೇಡಿ, ಲಾಸ್ಟ್ ಎಕ್ಸಾಮು ಲಾಸ್ಟ್ ಆಗಿ ಒಳ್ಳೇದಾಗುತ್ತೆ. ಸೊ ಲಾಸ್ಟ್ ಡೇ ಕ್ಯಾಂಪಸ್ ಲಾಸ್ಟ್. ಸೊ ತುಂಬಾನೇ ಚೆನ್ನಾಗಿದೆ ನಮ್ಮ ಕಾಲೇಜ್ ಎನ್ವೈರನ್ಮೆಂಟ್. ಹಿಂಗೆ ಇರುತ್ತೆ. ಇಟ್ ಇಸ್ ಅರೌಂಡ್ 4:30 ಆಗ್ತಾ ಇದೆ. ಸೊ ಟೀಚರ್ಸ್ಗೆ ರಿಲೀವಿಂಗ್ ಟೈಮ್ ಇವಾಗ. ನಾವು ಎಕ್ಸಾಮ್ ಮುಗಿಸ್ಕೊಂಡು ಕ್ಯಾಂಪಸಲ್ಲಿ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡ್ಬೇಕಂತ ಅನಿಸ್ತಾ ಇದೆ. ಬಿಕಾಸ್ ಟುಡೇ ಇಸ್ ದ ಲಾಸ್ಟ್ ಡೇ. ಮತ್ತೆ ಅನ್ಸಿದ್ರು ಬರೋಕ್ಕಾಗಲ್ಲ. ಇವತ್ತು BBAಗೆ ಮಾತ್ರ ಎಕ್ಸಾಮ್ಸ್ ಇತ್ತು ಅನಿಸುತ್ತೆ. ಸೊ ಅದರಿಂದ ಕಾಲೇಜ್ ಖಾಲಿ ಇದೆ. ಜೂನಿಯರ್ಸು ಆಲ್ರೆಡಿ ಮನೆಗೆ ಹೋಗಿರ್ತಾರೆ. ಬಿಕಾಸ್ 4:30 ಆಗ್ತಾ ಇದೆ ಅಲ್ವಾ, ಅವ್ರಿಗೂ ಕಾಲೇಜ್ ಟೈಮ್ ಮುಗಿದಿರುತ್ತೆ, ಅವರು ಮನೆಗೆ ಹೋಗಿರ್ತಾರೆ. ಸೊ ಇಟ್ ವಾಸ್ ಸೋ ಗುಡ್. ಈ ಜರ್ನಿ ಮಾತ್ರ ನನ್ನ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ. ಎವ್ರಿವೇರ್ ನಾನು ವಿಡಿಯೋಸ್ ಮಾಡಿದ್ದೀನಿ ಗೈಸ್. ನೋಡಿ ಕಾಲೇಜಲ್ಲಿನೂ ಸ್ವಲ್ಪ ಜನ ಇದ್ದಾರೆ. ಸೊ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಅವ್ರ ಸ್ಪೆಷಲ್ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಶರ್ಟ್ಸ್ ಮೇಲೆ ಬರ್ಕೊತಾ ಇದ್ದಾರೆ. ಆಲ್ರೆಡಿ ನಾನು ಬರ್ಕೊಂಡಾಯ್ತು. ಸೊ ಅವ್ರು ಮಾತ್ರ ಬರ್ಕೊತಾ ಇದ್ದಾರೆ. ಸೊ ಕೀರ್ತಿ ಮೇಲೆ ಬಾ, ಸ್ಟೇಜ್ ಮೇಲೆ ಇದ್ದಾಗ ಬರಿಬೇಡ ಶ್ರೇಯಾ. ಸೊ ನಾನು ಯಾರಿಗೆ ಬರಿತಾ ಇದ್ದೀನಿ ಅಂದ್ರೆ ಸಂಧ್ಯಾಗೆ. ನನ್ನ ವಿಡಿಯೋ ಮಾಡಿ ಸ್ಟಾರ್ಟ್. ಸೊ ಗೈಸ್, ಬ್ಯೂಟಿಫುಲ್ ಜರ್ನಿ ಎಂಡ್ ಆಗ್ತಾ ಇದೆ ಅಟ್ SFS. ಈ ಕಾಲೇಜಲ್ಲೇ ನನ್ನ ಬ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು. ಮೇ ಬಿ ಎಷ್ಟೊಂದ್ ಜನ ರೇಗ್ಸಿದ್ರು, ಬಟ್ ಇಲ್ಲಿ ನನ್ನ ಫ್ರೆಂಡ್ಸ್ ಆಗ್ಲಿ ತುಂಬಾ ಜನ ನನ್ನ ಪರವಾಗಿ ನಿಂತ್ಕೊಂಡ್ರು. ಐ ಆಮ್ ಸೋ ಹ್ಯಾಪಿ. ತುಂಬಾನೇ ಕೊಟ್ಟಿದೆ. ಮಿಕ್ಸ್ಡ್ ಕೈಂಡ್ ಆಫ್ ಎಮೋಷನ್ಸ್ ಅಂತಾನೆ ಹೇಳ್ಬೋದು. ಫಸ್ಟ್ ಇಯರ್ ಅಲ್ಲಿ ಕಾಲೇಜ್ ಹಂಗೆ ಹಿಂಗೆ ಅಂತ ಹೇಳ್ತೀವಿ. ಫೈನಲ್ ಇಯರ್ ಬರೋಷ್ಟ್ರೊಳಗೆ ಕಾಲೇಜ್ ಬೆಸ್ಟ್ ಪಾರ್ಟ್ ಆಫ್ ಒನ್ ಜರ್ನಿ ಆಗಿರುತ್ತೆ. ಸೊ ತುಂಬಾನೇ ಕೊಟ್ಟಿದೆ. I love this college. So guys, ending this college journey with my best friend. Maybe vlogging journey start ಆದಾಗಿಂದ ನನ್ನ ಜೊತೆನೇ ಇದ್ದಾಳೆ. ಸೊ ಇವಳ ಜೊತೆ ಈ ಮೂಮೆಂಟ್ ಅಲ್ಲೂ ಇದ್ದೀವಿ ಅನ್ನೋದು ಇಟ್ ಇಸ್ ಸೋ ಸ್ಪೆಷಲ್. ಅಂಡ್ ನನ್ನ ಜೂನಿಯರ್ ಬಾ ಬರೋದಿಲ್ಲ. ಸೊ ಆಕಾಶ್ ಬಾಯ್. ಸೊ ಎಲ್ಲಾ ಜರ್ನಿಯಲ್ಲೂ ನನ್ನ ಜೊತೆ ಇದ್ದಿದ್ದಾಳೆ. ನನ್ನ ಫ್ಯೂಚರ್ ಅಲ್ಲೂ ನನ್ನ ಜೊತೆ ಇರ್ತಾಳೆ. ನಾನಿಲ್ವಾ ಅಂತ ನೀನು ಇರ್ತೀಯಾ? ಸೊ ಶಿ ಸಚ್ ಎ ಸ್ವೀಟ್ ಗರ್ಲ್. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಇರೋದು ತುಂಬಾನೇ ಗ್ರೇಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ನಾಟ್ ಓನ್ಲಿ ಕಾಲೇಜ್ ಲೈಫ್, ನನ್ನ ಪರ್ಸನಲ್ ಅಲ್ಲಿ ಎಷ್ಟೊಂದು ಸ್ಟ್ರಗಲ್ಸ್ ಇದ್ದು ಶಿ ವಾಸ್ ವಿತ್ ಮೀ. ಬೇರೆಯವರೆಲ್ಲ ಕೇಳ್ತಾರೆ ವೈ ಶಿ ಇಸ್ ವೆರಿ ಸ್ಪೆಷಲ್ ಫಾರ್ ಯು, ಬಟ್ ನನಗೆ ಮಾತ್ರ ಅದು ಮೇನ್ ರೀಸನ್ ಗೊತ್ತಿತ್ತು. ಅಂಡ್ ಶಿ ಇಸ್ ವೆರಿ ಸ್ಪೆಷಲ್. ಅಂಡ್ ಏನ್ ಹೇಳಕ್ಕಿಲ್ಲ, ಏನ್ ಹೇಳ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಅಂಡ್ ವಿ ಆರ್ ಅಟ್ ದ ಎಂಡ್ ಆಫ್ ದ ಡೇ. ಸೊ ಅಷ್ಟೇ, ಎಲ್ಲ ಕಂಟ್ರೋಲ್ ಮಾಡ್ತಾ ಇದೀವಿ. ಇವಾಗ ನಾವ್ ಹತ್ರ ಬೇರೆಯವರು ಅಳ್ತಾರೆ, ಬೇರೆಯವ್ರಿಗೂ ಎಮೋಷನ್ಸ್ ಹರ್ಟ್ ಆಗುತ್ತೆ. ವಿತ್ ಲಾಟ್ಸ್ ಆಫ್ ಸ್ಮೈಲ್. ಎಲ್ರ ಜರ್ನಿ ಇದಕ್ಕಾದ್ಮೇಲೆ ತುಂಬಾ ಖುಷಿ, ಸಕ್ಸಸ್ ಎಲ್ಲ ಸಿಗ್ಲಿ ಅಂತ ಭಾವಿಸ್ತಾ ಇದ್ದೀನಿ. ಬಿಕಾಸ್ ನನ್ ಫ್ರೆಂಡ್ಸ್ ನನ್ ಮಾತಾಡಿಲ್ಲ ಒಂದು ಈಚ್ ಅಂಡ್ ಎವ್ರಿಬಡಿ ಇಸ್ ವೆರಿ ಸ್ಪೆಷಲ್. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಎಲ್ರು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಆಲ್ ದ ವೆರಿ ಬೆಸ್ಟ್ ಗೈಸ್. ಎಲ್ರು ಆನಂದ ಬಾಷ್ಪ. ಇಟ್ ಇಸ್ ಸೊ ಗೈಸ್, ಎಲ್ರು ಅಳ್ತಾ ಇದ್ದಾರೆ. ಎಮೋಷನ್ಸ್ ಹೌದು, ಬಟ್ ಎಲ್ರು ಖುಷಿಯಿಂದ ಅಳ್ತಾ ಇದ್ದಾರೆ. ಲಾಟ್ ಆಫ್ ಎಮೋಷನ್ಸ್ ಅಂತಾನೆ ಹೇಳ್ಬೋದು. ಎಲ್ರು ನನ್ಗೆ ಏನ್ ಹೇಳೋದಂತ ಗೊತ್ತಾಗ್ತಾರೆ. ಎಲ್ರು ಅಳ್ತಾ ಇದ್ದಾರೆ, ನನಗೂ ಅಳು ಬರ್ತಾ ಇದೆ. ಬಟ್ ಐ ಆಮ್ ಜಸ್ಟ್ ಲಿಟರಲಿ ಕಂಟ್ರೋಲಿಂಗ್ ಅಂತ ಹೇಳ್ಬೋದು. ಸೊ ಎಲ್ರು ಅವ್ರ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ ಮತ್ತೆ ಕೊನೆ ಕ್ಷಣಗಳನ್ನ ಕಳೀತಾ ಇದ್ದಾರೆ. ಸೊ ಎವ್ರಿಬಡಿ ಇಸ್ ವೆರಿ ಸ್ಪೀಚ್ಲೆಸ್. ಸೊ ಡೋಂಟ್ ಕ್ರೈ. ಆಲ್ ದ ವೆರಿ ಬೆಸ್ಟ್. ನನ್ಗೆ ಒಂಥರ ಬೇಜಾರಾಗ್ತಾ ಇದೆ. ಸೊ ಎಲ್ಲ ಮುಗೀತು, ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಬಾಯ್ ಬಾಯ್. ಸೊ ಗೈಸ್, ಇನ್ನೇನು ಮಾತಾಡಕ್ಕಂತೂ ನನಗ್ ಗೊತ್ತಾಗ್ತಾ ಇಲ್ಲ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ. ಅಂಡ್ ನನ್ ಡಿಗ್ರಿ ಫ್ರೆಂಡ್ಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್. ಎಲ್ಲೇ ಇದ್ರು ಖುಷಿಯಾಗಿರಿ. ನೀವ್ ಖುಷಿಯಾಗಿದ್ರೆ ಖಂಡಿತ ನನಗೆ ಅದು ನೋಡಿ ಖುಷಿ ಆಗುತ್ತೆ. ಸೊ ಆಲ್ ದ ಬೆಸ್ಟ್. ಚೆನ್ನಾಗಿರಿ ಎಲ್ಲೇ ಇದ್ರು. ನಾನು ಯಾರಿಗಾದ್ರೂ ಹರ್ಟ್ ಮಾಡಿದೆ ಈ ವಿಡಿಯೋ ಮೂಲಕ ಮತ್ತೆ ಸಾರಿ ಹೇಳ್ತೀನಿ. ಬಟ್ ಹ್ಯಾವ್ ಅ ಗ್ರೇಟ್ ಲೈಫ್, ಗ್ರೇಟ್ ಫ್ಯೂಚರ್. ಆಲ್ ದ ಬೆಸ್ಟ್ ಫಾರ್ ಎವ್ರಿಬಡಿ. ಬಾಯ್ ಗೈಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಸೋನಿಡಿ. ಬಾಯ್ 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 ಗೈಸ್. ಅಂಡ್ signing off from the college life.